ಸ್ವಾಮೀಜಿ, ದಿನನಿತ್ಯ ನೀವು ಹಲವಾರು ಜನನ ಭೇಟಿಯಾಗ್ತೀರಾ. ಬಹುಶಃ ಭಾನುವಾರದೊತ್ತು ಸಾವಿರಾರು ಜನನ ಭೇಟಿಯಾಗ್ತೀರಾ. ಸುಮಾರು ಜನ ಬಂದು ನಿಮ್ಗೆ ಹೇಳ್ಬೋದು ಮನಃಶಾಂತಿ ಇಲ್ಲ, ಖುಷಿ ಇಲ್ಲ ಜೀವನದಲ್ಲಿ, ಬೇರೆ ಬೇರೆ ಥರದ ಒಂದು ತೊಂದರೆಗಳು ಹೇಳ್ಕೊಬೋದು. ಎಲ್ಲರೂ ಒಂದು ಕಡೆ ಒಂದು ಕಾಮನ್ ಪ್ರಾಬ್ಲಮ್ ಅಥವಾ ಒಂದು ಕಾಮನ್ ಟ್ರೆಂಡ್ ಅಂತ ನೋಡೋದಾದರೆ ಎಲ್ಲಿಂದ ಉದ್ಭವ ಆಗ್ತಾ ಇದೆ ಅನಿಸುತ್ತೆ ಸ್ವಾಮೀಜಿ ನಿಮ್ಮ ಇಂಟ್ರ್ಯಾಕ್ಷನ್ಸ್ಗಳಿಂದ? ಓಕೆ, ಸಮಸ್ಯೆಗಳು ಹಳ್ಳಿಗಳಲ್ಲಿರ್ತಕ್ಕಂಥ ಬಡವರಿಗೆ ಪಾಪ ಅವರಿಗೆ ಹಣಕಾಸಿನ ಸಮಸ್ಯೆಗಳಿದ್ದಾವೆ. ಅದಕ್ಕೆ ತಕ್ಕ ಹಾಗೆ ಎಜುಕೇಷನ್ನ ಕೊಡಲಿಕ್ಕೆ ಆಗ್ತಾಯಿಲ್ಲ. ಬಟ್ ದೇ ಆರ್ ಇನ್ನೋಸೆಂಟ್ ಪೀಪಲ್, ದೇ ಆರ್ ನಾಟ್ ಇಗ್ನೋರೆಂಟ್. ಇನ್ನೋಸೆನ್ಸ್ ಒಂಥರ ಮುಗ್ಧತೆ ಅಂತ ಕರಿತೀವಲ್ಲ, ಅವರನ್ನು ಸರಿ ಮಾಡ್ತಕ್ಕಂಥದ್ದು ತುಂಬ ಸುಲಭ. ಯಾಕಂದರೆ ದೇ ಆರ್ ನಾಟ್ ಪ್ರೀ ಕಂಡೀಷನ್ಡ್, ದೇ ಆರ್ ನಾಟ್ ಪ್ರಿಜುಡೈಸ್ಡ್. ಸರಿಯಾಗಿರ್ತಕ್ಕಂಥ ಗುರು ಸಿಕ್ಕಿ ಅಂಥವ್ರ ಹತ್ರ ಹೋದರೆ ಅಂಥ ಇನ್ನೋಸೆಂಟ್ ಪೀಪಲ್ನ ಬೇಗ ಅವ್ರನ್ನ ಜ್ಞಾನದ ದಾರಿಗೆ ತರ್ತಕ್ಕಂಥ ತುಂಬ ಸುಲಭ. ಈಗಾಗಲೇ ಬೇರೆ ಬೇರೆ ಏನೇನೆಲ್ಲ ಒಳಗಡೆ ಹಾಕ್ಕೊಂಡು ಬಿಟ್ಟಿರ್ತೀವಲ್ಲ, ಅದನ್ನು ಆಚೆಗೆ ತೆಗೆದ ಹೊರತು ಒಳಗಡೆ ಒಂದು ಹೊಸದನ್ನು ತುಂಬ ಕಷ್ಟ ಆಗ್ತದೆ. ನಾವು ಭಾನುವಾರ ಕ್ಷೇತ್ರದಲ್ಲಿ ಕುಳಿತಾಗ ಅಥವಾ ಭಕ್ತರ ಮಧ್ಯೆ ಓಡಾಡಬೇಕಾದ್ರೆ ಇದು ನಾವು ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂತಹದ್ದು. ಒಬ್ಬ ಮುಗ್ಧನಾಗಿ ಬಂದ ವ್ಯಕ್ತಿಗೆ ಅವನ ಮುಗ್ಧತೆ ಗೊತ್ತಾಯಿತು ಅಂತಂದರೆ ಎಕ್ಸ್ಪ್ಲೈಟ್ ಮಾಡಲಿಕ್ಕಲ್ಲ, ಅವನ ಜ್ಞಾನದ ದಾರಿಗೆ ತರ್ತಕ್ಕಂಥದ್ದು ತುಂಬ ಕಡಿಮೆ ಶ್ರಮದಲ್ಲಿ ಮಾಡ್ಬೋದು. ಆದರೆ ಏನೆಲ್ಲ ತುಂಬಿಕೊಂಡು ಬಿಟ್ಟಿದ್ದೇವಲ್ಲ ಒಳಗಡೆಗೆ, ಅವುಗಳನ್ನ ತೆಗೆದ ಹೊರತು ಒಳಗೆ ಹೊಸದನ್ನು ತುಂಬಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಎರಡು ಡಬಲ್ ಶ್ರಮ ಆಗ್ತದೆ ಅಲ್ಲಿ. ಓಕೆ, ಹಾಗಾಗಿ ನಮ್ಮ ಹಳ್ಳಿಯ ಜನಗಳಿಗೆ ಈ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಅಂದರೆ ಆಧುನಿಕ ವಿದ್ಯೆ ಇಲ್ಲದೆ ಹೊರಗಿನ ಪ್ರಗತಿ ಸಾಧ್ಯ ಇಲ್ಲ. ಎಜುಕೇಷನ್ ಈಸ್ ದ ಗ್ರೇಟೆಸ್ಟ್ ಟೂಲ್. ಅದು ಆಗಬೇಕು ಅಂತಂದರೆ ಹೊರಗಿನ ವಿದ್ಯೆಯನ್ನು ಕೊಡ್ತಕ್ಕಂಥ ಸಂಸ್ಥೆಗಳನ್ನು ಸರ್ಕಾರವೂ ಮಾಡ್ತಾಯಿದೆ, ನಮ್ಮಂಥ ಮಠ ಮಂದಿರಗಳು ಕೂಡ ಮಾಡ್ತಾಯಿದ್ದೇವೆ, ಬೇರೆ ಸಾರ್ವಜನಿಕರು ಮಾಡ್ತಾಯಿದ್ದೇವೆ. ಆ ಒಂದು ವಿದ್ಯೆಯನ್ನು ತಪ್ಪದೆ ನಾವು ಕೊಡಲೇಬೇಕಾಗತ್ತೆ. ಆ ಕೊಡುವ ಬರದಲ್ಲಿ ಆಧ್ಯಾತ್ಮಿಕತೆಯನ್ನು ಮರಿಬಾರ್ದು, ಅದ್ರ ಜೊತೆಯಲ್ಲೇ ಕೊಡಬೇಕಾಗ್ತದೆ. ಅದನ್ನು ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಕರ್ಕೊಂಡು ಬಂದು ಧ್ಯಾನಕ್ಕೆ ನೀವು ಕೂಡಿಸಿದ್ರೆ ನೇರವಾಗಿ ಮನಸ್ಸನ್ನೇ ಸರಿಯಾಗಿ ಮಾಡದಲ್ಲೇ, ಮನಸ್ಸಿಗೆ ಒಂದು ಶಿಸ್ತನ್ನು ಕೊಡದಲ್ಲೇ ಧ್ಯಾನದ ಸ್ಥಿತಿ. ಉದಾಹರಣೆಗೆ ನಮ್ಮ ಒಂದು ಪರಂಪರೆಯಲ್ಲಿ ಧ್ಯಾನ ಕೊನೆಯಕ್ಕಿಂತ ಲಾಸ್ಟ್ ಬಟ್ ಒಂದು ಸ್ಟೆಪ್ ಅಂತೀವಲ್ಲ. ಈ ಉದಾಹರಣೆಗೆ ಪತಂಜಲಿ ಅಷ್ಟಾಂಗ ಯೋಗದಲ್ಲಿ, ಅಷ್ಟಾಂಗ ಯೋಗ ಅಂದರೆ 8 ಲಿಂಬ್ಸ್ ಆಫ್ ಯೋಗ. ಅದು ಪ್ರಾರಂಭ ಆಗ್ತಕ್ಕಂಥದ್ದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. 7ನೇ ಹಂತದಲ್ಲಿರ್ತಕ್ಕಂಥ ಒಂದು ಸ್ಥಿತಿಯನ್ನು ನೀವು ಪ್ರಾರಂಭದಲ್ಲೇ ಅವರಿಗೆ ಹೇಳ್ಕೊಡ್ಲಿಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಕಣ್ಣು ಮುಚ್ಕೊಂಡು ಕಷ್ಟ ಬಿದ್ದು ಪದ್ಮಾಸನ ಹಾಕಿದ ತಕ್ಷಣದ ಧ್ಯಾನ ಆಗೋದಿಲ್ಲ. ಧ್ಯಾನ ಸಹಜವಾಗಿಯೇ ಸಿದ್ಧಿಸ್ತಕ್ಕಂಥ ಒಂದು ಕ್ರಿಯೆ. ನಾನು ಆಗಲೇ ಹೇಳಿದಿಲ್ಲ, ಫ್ರ್ಯಾಗ್ರೆನ್ಸ್ ಅಂತಕ್ಕಂಥದ್ದು ಹೂವಿನಲ್ಲಿ ಯಾರು ತಂದು ಸ್ಪ್ರೇ ಮಾಡ್ತಕ್ಕಂಥದ್ದಲ್ಲ, ಇಟ್ ಈಸ್ ಗೋಯಿಂಗ್ ಟು ಎಮಿನೇಟ್ ಫ್ರಮ್ ವಿದಿನ್. ಅದೇ ರೀತಿಯಲ್ಲಿ ಧ್ಯಾನವೂ ಕೂಡ ತಾನಾಗೆ ಘಟಿಸ್ತಕ್ಕಂತಹದ್ದು. ಅಂತಹದ್ದೊಂದು ಸ್ಥಿತಿ ಸಹಜವಾಗಿ ತನ್ನೊಳಗಡೆ ಬರ್ತಕ್ಕಂಥದ್ದಕ್ಕೆ ನಾವು ಒಂದಿಷ್ಟು ಪೂರ್ವ ತಯಾರಿಯನ್ನು ಹೇಳ್ಕೊಡ್ಬೋದು ಅಷ್ಟೇ. ಬಟ್ ದೇ ಶುಡ್ ಡೂ ಇಟ್. ಅಂತಹದೊಂದು ಬೇಸಿಕ್ ಪ್ರಿಪ್ರೇಷನ್ ಈಸ್ ವೆರಿ ಮಚ್ ನೀಡೆಡ್. ಓನ್ಲಿ ದಟ್ ಮಚ್ ವಿ ಕ್ಯಾನ್ ಟೀಚ್ ಟು ದ ಸೀಕರ್. ಇನ್ಫ್ಯಾಕ್ಟ್ ಆಡಿಯನ್ಸಿಂದ ಹಲವಾರು ಪ್ರಶ್ನೆಗಳಿದೆ, ಒಂದೆರಡು ತಗೊಳ್ಳೋ ಒಂದು ಪ್ರಯತ್ನ ಮಾಡ್ತೀವಿ. ಒಂದು ಪ್ರಶ್ನೆ ಇದೆ. ಓಕೆ ಶ್ರೀಗಳೇ ನಮಸ್ತೆ. ಹಿಂದೆ ಏನು ರಾಜಪ್ರಭುತ್ವ ಇದ್ದಂಥ ಸಂದರ್ಭದಲ್ಲಿ ಧರ್ಮಬೀರು ಅನ್ನುವಂಥದ್ದು ಅವಶ್ಯಕವಾದಂಥ ಪ್ರಾಥಮಿಕ ಅರ್ಹತೆ ಆಗಿತ್ತು ಆಡಳಿತ ನಡೆಸೋರಿಗೆ. ಇವತ್ತು ಪ್ರಜಾಪ್ರಭುತ್ವ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ದಿ ಬೆಸ್ಟ್ ಎಕ್ಸಾಂಪಲ್ ಕೆಂಪೇಗೌಡರು ಗೊತ್ತು. ಅವರ ಒಂದು ಡೆವಲಪ್ಮೆಂಟ್ ಮಾಡೆಲ್ ಅನ್ನುವಂಥದ್ದು ಅಂದರೆ ಅಭಿವೃದ್ಧಿಯ ಧರ್ಮ, ಮನುಷ್ಯ ಧರ್ಮ ಮತ್ತು ಏನು ಆಧ್ಯಾತ್ಮ ಧರ್ಮ ಎಲ್ಲದರ ಒಂದು ಸಮ್ಮಿಳಿತ, ಒಂದು ಸಂಯೋಜಿತ ಒಂದು ಮಾಡೆಲ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ನಡೆಸುವಂಥ ವ್ಯಕ್ತಿ ಅಥವಾ ಯಾರು ಇದ್ದಾರೆ ಸಂಬಂಧಪಟ್ಟವರು, ಅಂಥವರಿಗೆ ಧರ್ಮದ ಅರಿವು ಮತ್ತು ಆ ಆಡಳಿತದ ಜೊತೆಗೆ ಧರ್ಮವನ್ನು ಕೂಡ ಏನು ನೋಡ್ಕೊಂಡು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಆ ಪ್ರಕ್ರಿಯೆಯಲ್ಲಿ ಪಾಲಿಸಬೇಕಾಗಿರುವಂಥ ಮನುಷ್ಯ ಧರ್ಮ ಮತ್ತು ಈ ಒಂದು ಪ್ರಾಸೆಸ್ಸಲ್ಲಿ ಜಾತ್ಯತೀತತೆಗಿರುವಂಥ ವ್ಯಾಪ್ತಿ ಮತ್ತು ಅದಕ್ಕಿರುವಂಥ ಸಂಕುಚಿತತೆ, ಇದನ್ನು ಯಾವ ರೀತಿ ನೋಡ್ತೀರಾ ನೀವು ಅಂತ? ಪ್ರತಿಯೊಂದು ಕಾಲಘಟ್ಟದಲ್ಲೂ ತನ್ನದೇ ಆಗಿರ್ತಕ್ಕಂಥ ಒಂದೊಂದು ಸಂವಿಧಾನಗಳಿರ್ತವೆ. ಈಗ ಪ್ರಸ್ತುತ ನಾವು ಬದುಕ್ತಾ ಇರ್ತಕ್ಕಂಥ ಕಾಲಘಟ್ಟದ್ದು ನಮ್ಮ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಒಂದು ಮಾಡರ್ನ್ ಕಾನ್ಸ್ಟಿಟ್ಯೂಷನ್. ಅದರ ಬೆಳಕಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಇದನ್ನು ಹಿಂದೆ ಹಲವಾರು ಸಂವಿಧಾನಗಳು ಆಗಿ ಹೋಗಿದ್ದಾವೆ ನಮ್ಮ ದೇಶದಲ್ಲಿ. ಈಗ ಸದ್ಯಕ್ಕೆ ನಾವು ಪ್ರಸ್ತುತ ಈ ಸಂವಿಧಾನದ ಬೆಳಕಿನಲ್ಲಿ ನಮ್ಮ ಬದುಕನ್ನು ಬೆಳಗಿಸ್ಕೊಳ್ತಾ ಇದ್ದೇವೆ. ಆದರೆ ಯಾವುದೇ ಕಾಲ ಬದಲಾದ್ರೂ ಕೂಡ ಬದಲಾಗದೇ ಇರತಕ್ಕಂಥ ಸಾರ್ವತ್ರಿಕ ಕೆಲವು ನಿಯಮಗಳಿರ್ತವೆ. ಪ್ಲೇಟೋನ ಹೇಳಿದ ಒಂದು ಮಾತು ನನಗೆ ನೆನಪಾಗುತ್ತೆ.
ರೂಲರ್ ಆಲ್ವೇಸ್ ಶುಡ್ ಬಿ ಎ ಫಿಲಾಸಫರ್. ಯಾಕೆ ಹಾಗೆ ಹೇಳ್ತಾರೆ ಅಂತಂದರೆ, ರೂಲರ್ ಯಾರು ಕಿಂಗ್ ಏನಿರ್ತಾನಲ್ಲ, ಆಳ್ತಕ್ಕಂಥವ್ನು, ಇವತ್ತಿನ ಮುಖ್ಯಮಂತ್ರಿಗಳಿರ್ಬೋದು, ಅವತ್ತಿನ ರಾಜರಿರ್ಬೋದು, ಅಥವಾ ಇಂದಿನ ಚಕ್ರವರ್ತಿಗಳಿರ್ಬೋದು, ಅವರಿಗೆ ಹೊರಗಿನ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಳ್ಬೇಕು ಅಂತಂದರೆ ತನ್ನ ಒಳಗೆ ತನ್ನನ್ನು ಸರಿದೂಗಿಸ್ಕೊಳ್ತಕ್ಕಂಥ ಶಕ್ತಿ ಬೇಕಾಗುತ್ತೆ. ಅಂತಹ ವ್ಯಕ್ತಿ ಮಾತ್ರ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಇರುವ ಬೇರೆ ಬೇರೆ ಭಾವನೆಗಳನ್ನು ಉಳ್ಳಂಥ ಎಲ್ಲ ವ್ಯಕ್ತಿಗಳನ್ನು ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ದೃಷ್ಟಿಯಿಂದ ಆಳ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವುದೇ ಕಾಲಘಟ್ಟದಲ್ಲಿ ಕೂಡ ತಾನು ತನ್ನನ್ನು ತಿಳಿದವನಾಗಿರಬೇಕು. ಆಗ ಬೇರೆಯವರನ್ನು ಕೂಡ ಸರಿಯಾಗಿ ತಿಳ್ಕೊಂಡು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ರೀತಿಯ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಯಾವುದೇ ಕಾಲಘಟ್ಟಕ್ಕೂ ಕೂಡ ಅನ್ವಯಿಸ್ತವೆ. ಈಗ ಕೆಂಪೇಗೌಡರ ಬಗ್ಗೆ ತಾವು ಹೇಳಿದ್ರಿ. ಕೆಂಪೇಗೌಡರನ್ನ ನಾಡಪ್ರಭು ಅಂತ ಕರಿತೇವೆ, ಸತ್ಯನೇ. ಅದರ ಜೊತೆಯಲ್ಲೇ ಇನ್ನೊಂದು ಮಾತು ಇದೆ, ಧರ್ಮಪ್ರಭು ಅಂತ ಕರಿತೇವೆ. ಧರ್ಮಪ್ರಭು ಅಂದರೆ ಏನು? ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರು, ಕೇವಲ ಹಿಂದೂ ಧರ್ಮವನ್ನು ಸಪೋರ್ಟ್ ಮಾಡಿದ್ರು ಅಂತ ಅಷ್ಟೇ ಅಲ್ಲ. ನೀವು ಕೆಂಪೇಗೌಡರು ಇದ್ದ ಕಾಲಘಟ್ಟದಲ್ಲಿ ನೀವು ನೋಡಿ 64 ಪೇಟೆಗಳನ್ನು ಜನಾಂಗದ ಆಧಾರಿತ ಪೇಟೆಗಳು ಅಂತ ಅನಿಸಿದ್ರೂ ಕೂಡ ಅವು ಆಗಿಲ್ಲ. ಅವು ದೇ ಆರ್ ಆಲ್ ಸ್ಕಿಲ್ಡ್ ಬೇಸ್ಡ್ ಮಾರ್ಕೆಟ್ಸ್. ಕಲೆ ಯಾವುದು, ಕೌಶಲ್ಯವನ್ನು ಆಧರಿಸಿರ್ತಕ್ಕಂಥ ಮಾರುಕಟ್ಟೆಗಳು. ಅದೇ ರೀತಿಯಲ್ಲಿ ಬೇರೆ ಬೇರೆ ಧರ್ಮಗಳು ಅವತ್ತಿನ ಕಾಲದಲ್ಲಿ ಇದ್ದಂಥ ಎಲ್ಲ ಧರ್ಮಕ್ಕೂ ಕೂಡ ಅವಕಾಶವನ್ನು ಕೊಡ್ತಕ್ಕಂಥ, ಆಯಾ ಧರ್ಮೀಯರು ನಂಬಿರ್ತಕ್ಕಂಥ ಸಿದ್ಧಾಂತದ ಬೆಳಕಿನಲ್ಲಿಯೇ ತಮ್ಮ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ವ್ಯವಸ್ಥೆ ಇದ್ದದ್ರಿಂದ ಅವರೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಅವರು ಧರ್ಮಪ್ರಭುಗಳು. ಈ ರೀತಿಯ ಭಾವನೆ ಬೇಕಾಗ್ತದೆ. ಸ್ವಾಮೀಜಿ, ಇಂಟ್ರ್ಯಾಕ್ಷನ್ನ ಕಡೆಯ ಭಾಗಕ್ಕೆ ಬಂದಿದ್ದೀವಿ. ಯುವ ಜನತೆಗೆ ನಿಮ್ಮಿಂದ ಯಾವ್ದಾದ್ರು ಒಂದು ಸಂದೇಶ ಇದ್ದರೆ, ಅದರಲ್ಲೂ ಆಧ್ಯಾತ್ಮದ ಬಗ್ಗೆ ನೀವು ಹೇಳ್ದಂಗೆ ಬಹುಶಃ ಮನೆಯಿಂದನೇ ಮೊದಲನೇ ಪಾಠ ಬರಬೇಕು ಆಧ್ಯಾತ್ಮದ್ದು. ಎಲ್ಲೋ ಒಂದು ಕಡೆ ಏರ್ಪೇರ್ ಆಗಿರ್ಬೋದು. ಇವಾಗ ತಂದೆ ತಾಯಿಂದ ದೂರ ಉಳ್ಕೊತಾರೆ ಮಕ್ಕಳು, ಬೇರೆ ಬೇರೆ ಸಿಟಿಗಳಲ್ಲಿರ್ತಾರೆ. ಸೊ ಅವ್ರಿಗೊಂದು ಸಂದೇಶ ಕೊಡೋದಿದ್ರೆ ಸ್ವಾಮೀಜಿ. ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ಐನ್ಸ್ಟೈನ್. ಆ ಒಂದು ಮಾತು, ದ ಅಬ್ಸಲ್ಯೂಟ್ ಎನರ್ಜಿ ಆರ್ ದ ಪ್ಯೂರ್ ಎನರ್ಜಿ ಆರ್ ಪ್ಯೂರ್ ಕಾನ್ಸಿಯಸ್ನೆಸ್. ಆಲ್ಮೈಟಿ ಅಂತ ಕರ್ಕೊಳ್ಳಿ, ಗಾಡ್ ಅಂತನಾರ ಕರ್ಕೊಳ್ಳಿ. ಅವ ಏನು ಹೇಳ್ತಾನೆ, ವೆನ್ ಇಟ್ ವಾಂಟ್ಸ್ ಟು ಮ್ಯಾನಿಫೆಸ್ಟ್, ಇಟ್ ಮ್ಯಾನಿಫೆಸ್ಟ್ ಥ್ರೂ ನೇಚರ್, ಫಸ್ಟ್ಲಿ ಥ್ರೂ ಬ್ಯೂಟಿಫುಲ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್, ವಂಡರ್ಫುಲ್ ಫಿಸಿಕಲ್ ಲಾಸ್ ಆ್ಯಂಡ್ ಎನ್ಚಾಂಟಿಂಗ್ ಬಯಾಲಜಿಕಲ್ ಕ್ರಿಯೇಷನ್ ವಿಚ್ ಕನ್ವೇಸ್ ಇಟ್ಸ್ ಇನ್ ಸಿಮೆಟ್ರಿ. ನಮ್ಮ ಹುಡುಗರಿಗೆ ಹೇಳಲಿಕ್ಕೆ ಕೊಟ್ಟದೇನು, ಹೊರಗೆ ಕಾಣುವ ಈ ಭೌತಿಕ ಪ್ರಗತಿ ಮತ್ತು ಅಭಿವೃದ್ಧಿ, ನನ್ನ ದೇಹ ಇರ್ಬೋದು, ದೇಹದ ಹೊರಗಡೆ ಇರ್ತಕ್ಕಂಥ ಸುಖದ ಸಾಧನಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ಎಲ್ಲದಕ್ಕೂ ಕೂಡ ಹಿಂದೆ ಒಂದು ಸಬ್ಸ್ಟ್ರೇಟಮ್ ಆಗಿ, ಅಂದರೆ ಅಧಿಷ್ಠಾನವಾಗಿ ಒಂದು ಶಕ್ತಿ ಇದೆ. ಇದು ನಾನು ಹೇಳ್ತಕ್ಕಂಥದ್ದಲ್ಲ, ನಮ್ಮ ಪುರಾಣ ಶಾಸ್ತ್ರಗಳು ಹೇಳ್ತಕ್ಕಂಥದ್ದಲ್ಲ, ಅಥವಾ ಬೈಬಲ್ ಕುರಾನ್ಗಳು ಹೇಳ್ತಕ್ಕಂಥದ್ದಲ್ಲ, ವಿಜ್ಞಾನಿಗಳು ಕೂಡ ಒಪ್ಪಿಕೊಂಡಿರ್ತಕ್ಕಂಥ ಒಂದು ಮಾತು. ಮ್ಯಾಕ್ಸ್ ಪ್ಲಾಂಕ್ ಅಂತಕ್ಕಂಥ ವಿಜ್ಞಾನಿ ಏನು ಹೇಳಿದ, ದ ಫಸ್ಟ್ ಗರ್ಲ್ ಫ್ರಮ್ ದ ಗ್ಲಾಸ್ ಆಫ್ ನ್ಯಾಚುರಲ್ ಸೈನ್ಸಸ್ ವಿಲ್ ಟರ್ನ್ ಯು ಇಂಟು ಅನ್ ಅಥಿಸ್ಟ್, ಬಟ್ ಗಾಡ್ ವಿಲ್ ಬಿ ವೇಟಿಂಗ್ ದೇರ್ ಅಟ್ ದ ಬಾಟಮ್ ಆಫ್ ದ ಗ್ಲಾಸ್ ಅಂತ ಹೇಳಿದ. ಅದನ್ನ ಐನ್ಸ್ಟೈನ್ ಏನು ಹೇಳ್ತಾನೆ, ತನ್ನನ್ನು ತಾನು ಅಭಿವ್ಯಕ್ತಿಗೊಳಿಸುವ ಸಂಕಲ್ಪದಲ್ಲಿ ಉದಯಿಸಿದಾಗ ಹೊರಗಿನ ಜಗತ್ತು ಕಂಡದ್ದು ಗಣಿತದ ಸೂತ್ರಗಳಾಗಿ, ಅದು ಇನ್ನೊಂದು ಸ್ವಲ್ಪ ಗ್ರಾಸಿಫೈ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಭೌತಶಾಸ್ತ್ರದ ನಿಯಮಗಳಾಗಿ, ಇನ್ನೂ ಗ್ರಾಸಿಫೈ ಆದಾಗ ಇನ್ನೂ ಸ್ಥೂಲವಾದಂಥ ಸಂದರ್ಭದಲ್ಲಿ ಅದು ಬಯಾಲಜಿಕಲ್ ಕ್ರಿಯೇಷನ್. ಇಷ್ಟೆಲ್ಲ ಇದ್ರೂ ಕೂಡ ಮೂಲದಲ್ಲಿ ಒಂದು ಶಕ್ತಿ, ಅನ್ಸೀನ್ ಎನರ್ಜಿ ವಿಚ್ ಯು ಕಾಂಟ್ ಸಿ ವಿತ್ ಯುವರ್ ಫಿಸಿಕಲ್ ಸೆನ್ಸಸ್. ಮೈಂಡನ್ನು, ಮನಸ್ಸನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕಾಗದೇ ಇರ್ತಕ್ಕಂಥದ್ದು, ಬುದ್ಧಿ ಕೂಡ ಅರಿಲಿಕ್ಕಾಗದೇ ಇರ್ತಕ್ಕಂಥದ್ದು, ಆದರೆ ಇವೆಲ್ಲದಕ್ಕೂ ಕೂಡ ಅಧಿಷ್ಠಾನವಾಗಿ ಇರತಕ್ಕಂಥದ್ದು ಒಂದು ಫೋರ್ಸ್ ಇದೆಯಲ್ಲ, ಅದನ್ನ ದೇವರಂತ ಕರ್ಕೊಳ್ಳಿ, ಶಕ್ತಿ ಅಂತ ಕರ್ಕೊಳ್ಳಿ, ಎನರ್ಜಿ ಅಂತ ಕರ್ಕೊಳ್ಳಿ. ಇದರ ಬೆಳಕಿನಲ್ಲಿ ಮೊದಲು ಮೂಡಿ ಬಂದಂತಹದ್ದು ಭೌತ ಜಗತ್ತಿನಲ್ಲಿ ಗಣಿತದ ಸೂತ್ರಗಳಾಗಿ. ಹಾಗಿದ್ರೆ ಗಣಿತದ ಸೂತ್ರಗಳನ್ನು ದೈವದ ಅಸ್ತಿತ್ವದ ಇರುವಿಕೆಯ ಅರಿವ ಅಂತ ಹೇಳಿದರೆ, ಶ್ರೀನಿವಾಸ ರಾಮಾನುಜಮ್ ಏನು ಹೇಳಿದರು, ಇಫ್ ದೀಸ್ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಕೆನಾಟ್ ಎಕ್ಸಿಬಿಟ್, ಕೆನಾಟ್ ಗಿವ್ ಯು ದ ಸೆನ್ಸ್ ಆಫ್ ದ ಎಕ್ಸಿಸ್ಟೆನ್ಸ್ ಆ್ಯಂಡ್ ದ ಪ್ರೆಸೆನ್ಸ್ ಆಫ್ ದಟ್ ಆಲ್ಮೈಟಿ, ಐ ಡೋಂಟ್ ಥಿಂಕ್ ದೀಸ್ ಈಕ್ವೇಷನ್ಸ್ ಆರ್ ವರ್ತ್ ಎನಿ ಲಾಂಗರ್ ಅಂತ ಹೇಳಿದ. ಅದಕ್ಕೆ ನಮ್ಮ ಆಧುನಿಕ ಯುವಕರಿಗೆ ನಾವು ಹೇಳ್ತಕ್ಕಂಥದ್ದು, ಕಾಣುವ ಎಲ್ಲದರ ಹಿಂದೆ ಒಂದು ಅರಿವು ಇದೆ. ಆ ಅರಿವನ್ನು ಕಾನ್ಸಿಯಸ್ನೆಸ್ ಅಂತ ಕರ್ಕೊಳ್ತೀವಿ, ದೇವರಂತ ಕರ್ಕೊಳ್ತೇವೆ. ಅದರ ಸ್ಮರಣೆಯಲ್ಲಿ ನಾವು ಇದ್ದದ್ದೇ ಆದರೆ ಅದು ಅದರ ಸ್ಮರಣೆ ಅಂದರೆ ಹೊರಗಿನದಲ್ಲ, ಅದು ಹೊರಗೂ ಇದೆ, ಒಳಗೂ ಇದೆ. ಇದರ ಬೆಳಕಿನಲ್ಲಿ ನಾವು ಬದುಕಿದ್ದೇ ಆದರೆ ಬಹುಶಃ ಯು ಕ್ಯಾನ್ ಬ್ಯಾಲೆನ್ಸ್ ಬೋತ್ ಇನ್ನರ್ ಆ್ಯಂಡ್ ಔಟರ್. ಸ್ವಾಮೀಜಿ, ನಿಮ್ಮ ಒಂದು ಅನುಮತಿ ಇದ್ದರೆ ಕಡೆಯ 1-2 ಪ್ರಶ್ನೆ ತೊಗೊಂಡ್ಬಿಡ್ತೀವಿ ಆಡಿಯನ್ಸಿಂದ.
2 ಪ್ರಶ್ನೆ ಅಷ್ಟೇ ಮಾತ್ರ. I am a lawyer practicing in the Supreme Court, but I have certain basic questions about the religion and the religious practices. Firstly, spirituality, self-confidence, subconscience, divinity and divine energy, in my opinion, in my understanding, as I have read, is a part of life and the life's development or a personality development of an individual. But in today's part, it has become a part and parcel of a religion. That's what the religion preaches, and that's what I have understood. But in the name of religion, are we not heading towards religious practices which are leading to extremism? Whether religious extremism is a part of the life or the part of the today's generation, is it acceptable, or are we going in a wrong path? My question is only about the religious extremism. ಓಕೆ. I'm sorry if I have It's taken okay. anything wronger, and it should not be meant in that way. Thank you. ಡಾಕ್ಟರ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದರು ನಮ್ಮ ದೇಶದಲ್ಲಿ. ಇಟ್ ಇಸ್ ನಾಟ್ ಎವ್ರಿಬಡಿ. ಅವರು ಬದುಕಿದ ಕಾಲದಲ್ಲಿ ಚುಂಚನಗಿರಿ ಮಠಕ್ಕೆ ಮತ್ತು ಸಾಕಷ್ಟು ಮಠಗಳಿಗೆ ಅವರ ಅನ್ಯೋನ್ಯ ಸಂಬಂಧ ಇತ್ತು. ಅವರು ಒಮ್ಮೆ ನನಗೆ ಹೇಳಿದರು, ಡಾಕ್ಟರ್ ಕಲಾಂ ಅವರು, ಸ್ವಾಮೀಜಿ, ಯು ಸಿ, ದೇರ್ ಆರ್ ಸೋ ಮೆನಿ ರಿಲಿಜನ್ಸ್. Religions are there to see the welfare and the peace be established in the society, inner and outer. Unfortunately, ಬೇರೆಯೇ ಆಗ್ತಾ ಇದೆ. ಅದಕ್ಕೆ ನಾವು ಏನು ಮಾಡ್ಬೋದು? ರಿಲಿಜನ್ಗೆ 2 ಫೇಸಸ್, ರಿಚುವಲಿಸ್ಟಿಕ್ ಪಾರ್ಟ್ ಆ್ಯಂಡ್ ದ ಫಿಲಾಸಫಿಕಲ್ ಪಾರ್ಟ್. ಕಲಾಂ ಅವ್ರದ್ದು, ಅಫ್ಕೋರ್ಸ್ ಐ ವಾಚ್ ಇಟ್. ಒಂದು ಧರ್ಮ ಅಂತಂದರೆ ಅದಕ್ಕೆ ಒಂದು ಆಚರಣೆಯ ಭಾಗ, ಇನ್ನೊಂದು ಆಧ್ಯಾತ್ಮಿಕತೆಯ ಭಾಗ, 2 ಭಾಗ ಇದ್ದಾವೆ. ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗಬಹುದು ಅಂತಂದರೆ, ಇಫ್ ಯು ಗೋ ಇನ್ ಡೆಪ್ತ್ ಇನ್ ಟು ಆಲ್ ದ ರಿಲಿಜನ್ಸ್ ವಿಚ್ ಆರ್ ಎಕ್ಸಿಸ್ಟಿಂಗ್, ನೀವು ಯಾವುದೇ ಧರ್ಮ ತೆಗೆದುಕೊಂಡ್ರೂ 5,000 10,000 ವರ್ಷಕ್ಕೆ ಹಿಂದೆ ಹೋಗಲಿಕ್ಕೆ ತುಂಬ ಕಷ್ಟ ಇದೆ. ಆನ್ ರೆಕಾರ್ಡ್ ನಂದು 5,000 ವರ್ಷದ ಧರ್ಮ ಅಂತ ಏನೇ ಹೇಳ್ಕೊಂಡ್ರೂ ಕೂಡ ಸ್ವಲ್ಪ ಹಿಂದಕ್ಕೆ ಹೋದರೆ ನಿಮ್ಮ ಭೂಮಿ ಹುಟ್ಟಿ 450 ಕೋಟಿ ವರ್ಷ, ಕರೆಕ್ಟ್? ನಿಮ್ಮ ಭೂಮಿಗೆ ಜನ್ಮ ಅಥವಾ ಅಸ್ತಿತ್ವಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ನಿಮ್ಮ ಸೋಲಾರ್ ಸಿಸ್ಟಮ್, ಸೂರ್ಯ ಹುಟ್ಟಿ ಜಸ್ಟ್ 5 ಬಿಲಿಯನ್ ಇಯರ್ಸ್, 500 ಕೋಟಿ ವರ್ಷಗಳು. ಈ 500 ಕೋಟಿ ವರ್ಷ ಇರ್ತಕ್ಕಂಥ ನಿಮ್ಮ ಸಾಮಾನ್ಯ ಸೂರ್ಯನಿಗೆ ಅಸ್ತಿತ್ವಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಮಿಲ್ಕಿ ವೇ ಗ್ಯಾಲಾಕ್ಸಿ ನಿಮಗೆ ಗೊತ್ತು. ಈ ಮಿಲ್ಕಿ ವೇ ಗ್ಯಾಲಾಕ್ಸಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಪ್ರೆಸೆಂಟ್ ಯೂನಿವರ್ಸ್, ಇಟ್ ಈಸ್ ಜಸ್ಟ್ 13.7 ಬಿಲಿಯನ್ ಇಯರ್ಸ್. ಯೋಚನೆ ಮಾಡಿ, ದಿಸ್ ಯೂನಿವರ್ಸ್ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಜಸ್ಟ್ 13.7 ಬಿಲಿಯನ್ ಇಯರ್ಸ್ ಎಗೋ, 1370 ಕೋಟಿ ವರ್ಷ, ಆಸ್ ಫಾರ್ ದ ಸೈನ್ಸ್ ಆ್ಯಂಡ್ ದ ಸೈಂಟಿಸ್ಟ್. 1370 ಕೋಟಿ ವರ್ಷ ಇತಿಹಾಸ ಇರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ 450 ಕೋಟಿ ವರ್ಷ ಇರ್ತಕ್ಕಂಥ ಈ ಭೂಮಿಯ ಅಸ್ತಿತ್ವದ ಮೇಲೆ ಇರ್ತಕ್ಕಂಥ ಈ ಎಲ್ಲ ಸೋಕಾಲ್ಡ್ ರಿಲಿಜನ್ಸ್ 5,000 ವರ್ಷ ಅಂತ ಅಂದರೆ, ಧರ್ಮ ಅಂತ ನಾವು ಹೇಳ್ತಾ ಇರ್ತಕ್ಕಂಥ ಸೋಕಾಲ್ಡ್ ದೀಸ್ ರಿಲಿಜನ್ಸ್ ಅಥವಾ ಆ ರಿಲಿಜನ್ಸ್ ಶಬ್ದಕ್ಕೂ ಧರ್ಮ ಅಂತ ವಿಶ್ವವ್ಯಾಪಕತೆಯ ದೃಷ್ಟಿಯಿಂದ ಉಪಯೋಗಿಸ್ತಕ್ಕಂಥದ್ದು ಭಾಳ ವ್ಯತ್ಯಾಸ ಇದೆ. ಸೊ ಅಗೈನ್ ಕಮಿಂಗ್ ಬ್ಯಾಕ್ ಟು ಡಾಕ್ಟರ್ ಕಲಾಮ್ಸ್ ಕಾನ್ಸೆಪ್ಟ್, ಒಂದು ಧರ್ಮಕ್ಕೆ 2 ಮುಖಗಳು, ಆಧ್ಯಾತ್ಮಿಕದ ಮತ್ತು ಆಚರಣೆಯ ಭಾಗ. ಸಮಸ್ಯೆ ಎಲ್ಲಿ ಪ್ರಾರಂಭ ಆಗುತ್ತೆ? ಆಧ್ಯಾತ್ಮಿಕವಾಗಿರ್ತಕ್ಕಂಥ ಫಿಲಾಸಫಿಕಲ್ ಪಾರ್ಟ್ ಆಲ್ಮೋಸ್ಟ್ ಇಟ್ ಈಸ್ ಸೇಮ್ ಅಕ್ರಾಸ್ ಆಲ್ ದ ರಿಲಿಜನ್ಸ್. ಧರ್ಮದ ಈ ಎಲ್ಲ ಧರ್ಮಗಳು ನೋಡಿ, ಕುರಾನ್ ಓದಿ, ಗ್ರಂಥ ಸಾಹಿಬ್ ಓದಿ, ಧಮ್ಮಪದ ಓದಿ, ಬೈಬಲ್ನ ಓದಿ, ಭಗವದ್ಗೀತೆಯನ್ನು ಓದಿ, ಯಾವುದಾದ್ರೂ ಓದಿ, ಮೂಲ ಇರ್ತಕ್ಕಂಥ ಸೂತ್ರ ಒಂದೇ ಇದೆ. ಹಾಗಾದರೆ ಬೇರೆ ಕಾಣಿಸ್ತಾ ಇರೋದು ಎಲ್ಲಿ ಅಂತಂದರೆ ಆಚರಣೆಯ ಭಾಗದಲ್ಲಿ. ಆಚರಣೆಯ ಭಾಗ ಧರ್ಮಗಳ ಮಧ್ಯೆಲ್ಲ ವಿದಿನ್ ದ ರಿಲಿಜನ್ ಆಲ್ಸೋ. ಈಗ ಹಿಂದೂಗಳಲ್ಲೇ, ಹಿಂದೂ ಧರ್ಮದಲ್ಲೇ ಎಷ್ಟು ಆಚರಣೆಗಳು, ಭಿನ್ನ ಭಿನ್ನ ಆಚರಣೆಗಳಿದ್ದಾವೆ. ಈ ದೃಷ್ಟಿಯಿಂದ ಆಚರಣೆಗಳ ಹಂತಕ್ಕೆ ಕೈ ಹಾಕಿದ್ರೇ ಅವರವರ ಆಚರಣೆಗಳನ್ನ ಅವ್ರು ಮಾಡಲಿಕ್ಕೆ ಅವ್ರ ಪಡೆಗೆ ಬಿಟ್ಟುಬಿಟ್ರೆ ಬಹುಶಃ ಎಲ್ಲೂ ಕಾನ್ಫ್ಲಿಕ್ಟ್ ಬರೋದಿಲ್ಲ. ಅನ್ಲೆಸ್ ಆ್ಯಂಡ್ ಅದರ್ವೈಸ್ ಸಮ್ ಎಕ್ಸ್ಟರ್ನಲ್ ಏಜೆಂಟ್ಸ್ ಇಂಟರ್ಫಿಯರ್ಡ್ ಇನ್ ಮೆನಿ ವೇಸ್. ಐ ಡೋಂಟ್ ವಾಂಟ್ ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್. ಈ ಧರ್ಮ ಮತ್ತು ಆಚರಣೆಗಳ ವಿಚಾರಗಳಲ್ಲಿ, ಈಗ ನನ್ನದೊಂದು ಆಚರಣೆ ಇದೆ, ಐ ಪ್ರಾಕ್ಟೀಸ್ ಮೈ ರಿಚುವಲ್ಸ್, ಯು ಶುಡ್ ನಾಟ್ ಇಂಟರ್ಫಿಯರ್. ಇಫ್ ಯು ಆರ್ ಪ್ರಾಕ್ಟೀಸಿಂಗ್, ಐ ಆಮ್ ನಾಟ್ ಸಪೋಸ್ ಟು ಇಂಟರ್ಫಿಯರ್ ಇನ್ ಟು ಯುವರ್ ರಿಚುವಲ್ಸ್. ಇದು ಆಚರಣೆಯ ಭಾಗ. ಇನ್ನು ಫಿಲಾಸಫಿಕಲ್ ಪಾರ್ಟ್ ಬಂದದ್ದೇ ಆದರೆ ಇಟ್ ಇಸ್ ಒನ್ ದ ಸೇಮ್. ಎಲ್ಲೂ ಕೂಡ ಕಾಂಟ್ರರಿ ಇರೋದೇ ಇಲ್ಲ, ಕಾನ್ಫ್ಲಿಕ್ಟ್ಸು ಕೂಡ ಇಲ್ಲ. ಈ ದೃಷ್ಟಿಯಿಂದ ಧರ್ಮವನ್ನು ಅಪಾರ್ಥ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ.
ನಮ್ಮವರು ಕೊಟ್ಟಂಥ ಸ್ಮಾಲೆಸ್ಟ್ ಡೆಫಿನೇಷನ್ ಲೈಕ್ ಈಸ್ ಈಕ್ವಲ್ ಟು MC², ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾ ಧರ್ಮ. ದಿಸ್ ಈಸ್ ದ ಡೆಫಿನೇಷನ್ ವಿಚ್ ವಿ ಪೀಪಲ್ ಹ್ಯಾವ್ ಗಿವನ್ ಇನ್ ದಿಸ್ ಲ್ಯಾಂಡ್. ಯಾವುದು ಆಂತರ್ಯದ ಅಭಿವೃದ್ಧಿ, ಆಂತರ್ಯದ ವಿಕಾಸ ಮತ್ತು ಬಾಹ್ಯದ ಪ್ರಗತಿ ಎರಡಕ್ಕೂ ಕೂಡ ಇಂಬುಗೊಡುತ್ತೋ ಅದು ಮಾತ್ರ ಧರ್ಮ ಆಗುತ್ತೆ. ಇದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥದ್ದನ್ನು ಬೇರೆ ಹೆಸರಿನಲ್ಲಿ ಕರ್ಕೊಳ್ಳಿ ಅಂತ ಹೇಳಿ. ನಿಜ, ಆಚರಣೆಗಳನ್ನ ಎಲ್ಲೋ ಒಂದು ಕಡೆ ರೆಸ್ಪೆಕ್ಟ್ ಮಾಡಿದ್ರೆ ಆ ಒಂದು ಸಿಚುವೇಶನ್ನೇ ಬರಲ್ಲ ಅಂತ. ಕಡೆಯ ಪ್ರಶ್ನೆ ಸ್ವಾಮೀಜಿ. ಸ್ವಾಮೀಜಿಗಳಿಗೆ ಪ್ರಣಾಮಗಳು. ನನ್ನ ಹೆಸರು ನಾಗರಾಜ್ ಅಂತ. ಸ್ವಾಮೀಜಿ, ಈಗಿನ ಜನ್ರೇಷನ್ಸು ಈ ಧರ್ಮನ ಎಲ್ಲೋ ಒಂದು ಕಡೆ ಕ್ಷೀಣಿಸುತ್ತಾ ಅವ್ರ ಆಸಕ್ತಿ ಕಡಿಮೆ ಆಗ್ತಾ ಇದೆ. ನನ್ನ ಪ್ರಶ್ನೆ ಏನೆಂದರೆ, ಮನುಷ್ಯನಿಗೆ ಧರ್ಮದ ಅವಶ್ಯಕತೆ ಇದೆಯಾ? ಮನುಷ್ಯನ ಜೀವನಕ್ಕೆ ಧರ್ಮದ ಅವಶ್ಯಕತೆ ಇದೆಯಾ? ಈ ಧರ್ಮದ ಈ ಕ್ಷೀಣನೆ ಮತ್ತು ಅವಲಂಬನೆ ಹೀಗೆ ಹೋಗ್ತಾ ಇದ್ದರೆ ಮುಂದೆ ನಮ್ಮ ದೇಶದಲ್ಲಿ ಏನಾಗ್ಬೋದು? ಅದನ್ನು ತಡೆಗಟ್ಟಬೇಕಂದ್ರೆ ಮತ್ತು ನಾವು ಇರೋವಂಥ ಜನ ನಾವು ಏನು ಮಾಡಬೇಕಾಗತ್ತೆ? ಥ್ಯಾಂಕ್ ಯು. ತಮ್ಮ ಪ್ರಶ್ನೆ ಹೇಗಿದೆ ಅಂದರೆ, ಗಂಗಾ ನದಿ ಹರಿತಾ ಇದೆ, ಅಲ್ಲಿ ಶವಗಳು ತೇಲ್ತಾ ಇದ್ದಾವೆ, ಡಿಸ್ಚಾರ್ಜ್ ಎಲ್ಲ ಆಗ್ತಾ ಇದೆ, ಸಿವೇಜ್ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಕೊಳಕಾಗಿರ್ತಕ್ಕಂಥ ನದಿ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇದೆಯಾ? ವಿ ಹ್ಯಾವ್ ಟು ಚೆಕ್ ದಿಸ್ ಪೊಲ್ಯೂಷನ್ ಆರ್ ದ ಸಿವೇಜ್ ಟು ಬಿ ಡಿಸ್ಚಾರ್ಜ್ ಇನ್ ಟು ದ ಗ್ಯಾಂಗೇಸ್ ವಿದೌಟ್ ಟ್ರೀಟಿಂಗ್. ಇವತ್ತು ಧರ್ಮದಲ್ಲಿ ಸಮಸ್ಯೆ ಆಗಿರತಕ್ಕಂಥದ್ದು ಅಲ್ಲ ಅದು. ನಮಗೆ ಧರ್ಮ ಬೇಡ ಅಂತಂದರೆ ಗಂಗಾ ನದಿಯೇ ಬೇಡ ಅಂತ. ಗಂಗಾ ನದಿಗೆ ಯಾರು ಕಸ ಎಸ್ತು ಶವಗಳನ್ನು ಬಿಸಾಡಿದಾರೋ ಅದನ್ನು ನಾವು ಅದನ್ನು ಅವಾಯ್ಡ್ ಮಾಡಬೇಕಷ್ಟೇ. ಧರ್ಮ ಇಲ್ಲದೆ, ಗಂಗಾ ನದಿ ಇಲ್ಲದೇ, ಗಂಗಾ ನದಿಯಿಂದನ ಕರ್ಕೊಳ್ಳಿ, ನೀವು ಜೋರ್ಡನ್ನರ ಕರ್ಕೊಳ್ಳಿ, ಅಮೆಝಾನ ಕರ್ಕೊಳ್ಳಿ, ಏನು ಬೇಕಾದ್ರೆ ಕರ್ಕೊಳ್ಳಿ. ಹಾಗೇನು ಅದಕ್ಕೂ ಕೂಡ ಧರ್ಮದ ಲೇಪನ ಕೊಡೋದು ಬೇಡದು. ಸಮಸ್ಯೆ ಇರತಕ್ಕಂಥದ್ದಲ್ಲಿ ಅಲ್ಲ, ನದಿಗೆ ಯಾರು ಶವವನ್ನು ಬಿಸಾಡಿದಾರೋ ಬಿಸಾಡ್ತಕ್ಕಂಥವ್ರಿಗೆ ಬಡಿಬೇಕು ಅಂತಂದರೆ ಶಿಸ್ತನ್ನು ಕಲಿಸ್ಬೇಕು, ಬಿಸಾಡ್ತಕ್ಕಂಥ ನಿಲ್ಲಿಸ್ಬೇಕು. ನದಿ ನೀರು ಬೇಕು ನಮಗೆ. ಅದಕ್ಕೆ ಡೆಫಿನೇಷನ್ ಹೇಳಿದಾಗ ಯಾವ ಒಂದು ಧರ್ಮ ನಮ್ಮ ಅಂತರಂಗದ ಮತ್ತು ಬಹಿರಂಗದ ಸಾಧನೆಗೆ ಪೂರಕವಾಗಿದೆಯೋ ಅದನ್ನು ನಾವು ಬಿಸಾಡಿದ್ದೇ ಆದರೆ, ಬೇಡ ಅಂತ ಅಂದದ್ದೇ ಆದರೆ ತೊಂದರೆ ಯಾರಿಗೆ? ನಮಗೇನೆ. ಅದಕ್ಕೋಸ್ಕರ ಧರ್ಮದಲ್ಲಿ ದೋಷ ಇಲ್ಲ. ಧರ್ಮವನ್ನು ಉಪಾಸನೆ ಮಾಡ್ತಕ್ಕಂಥ, ಧರ್ಮದ ಒಳಗೆ ಕೊಳಕನ್ನು ಬಿಸಾಡ್ತಕ್ಕಂಥ ಕೊಳಕು ಮನಸ್ಸುಗಳನ್ನು ನಿವಾರಿಸ್ಬೇಕಷ್ಟೇ ಹೊರತು ಧರ್ಮವನ್ನೇ ನಿವಾರಿಸಿಬಿಟ್ರೆ ಏನು ಮಾಡೋದು? ಧರ್ಮ ಬೇಕು. ಸ್ವಾಮೀಜಿ, ಇವತ್ತು ಹಲವಾರು ಕಾರ್ಯಕ್ರಮಗಳಿತ್ತು ನಿಮಗೆ, ಆದರೂ ಕೂಡ ಸಮಯ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ವಾಮೀಜಿ. ಜೈ ಶ್ರೀ. ಅಭಿವೃದ್ಧಿಯಲ್ಲಿ ಆಧ್ಯಾತ್ಮದ ಮಹತ್ವ ಎಂಥದ್ದು ಅಂತ ತಿಳಿಸ್ಕೊಟ್ಟಂತ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನ್ಯೂಸ್ 18 ಕನ್ನಡದ ಪರವಾಗಿ ಗೌರವ ಸಮರ್ಪಣೆ. ವೇದಿಕೆಗೆ ಗಣ್ಯರು ಬರಬೇಕು. ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಕೂಡ ವೇದಿಕೆ ಮೇಲೆ ಬರಬೇಕು. BP ಸತೀಶ್ ಅವರು, ಹರಿಪ್ರಸಾದ್ ಅವರು, ಶಿವರಾಜ್ ಕುಮಾರ್ ಅವರು, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ನಮ್ಮ ರೈಸಿಂಗ್ ಕರ್ನಾಟಕ 2023 ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಸ್ವಾಮೀಜಿ ಅವರಿಗೆ ಇದೀಗ ಗೌರವ ಸಮರ್ಪಣೆ.